ಅದು ಮೊನ್ನೆ ಪಾಪ ನಿಂದ್ರು ಕೊಡ್ದಂಗೆ ನನ್ನ ಮಗಳ ಈ ಕಡೆ ಬಂತಲ್ಲ, ನೋಡ್ಕೊಂಡೋಗೋಣ ಅಂತೇಳಿ ಬಂದೆ ರೀ. ನೀವು ಬಂದಿದ್ದೇನ ಸರಿ, ಆದರೆ ನಾ ಹೇಳ್ತೇನಲ್ಲ, ನಿಮ್ಮ ಹೇಳ್ತಿದಾಳಲ್ಲ ಆಕಿ ಬರಬ್ಬರಿಲ್ಲ ಹೆಣ್ಮಗಳು. ಅಲ್ಲ ಒಂದು ಈ ಟೈಮ್ನಾಗ ಒಂದು ಹುಡುಗಿನ ಅದನ್ನು ಎಂಥ ಶತ್ರುನ ಮಕ್ಕಳಾದರೂ ಬಾಜು ಮನೆಯವ್ರು ಸಹಾಯ ಮಾಡ್ತಿರ್ತಾರೆ ಇಂಥ ಟೈಮ್ನಾಗ. ಅಂಥದ್ರಾಗ ನೋಡ್ಕೊಳಕ್ಕಾಗ್ಲಾರ್ದ ಇಲ್ಲಿ ಕಳ್ಸ್ಯಾಳ ಅಂದ್ರೆ ಏನು ತೊಗೊಂಡು ಹೊಡಿಬೇಕು ಹೇಳ್ರಿ. ನಾನು ನೋಡ್ರಿ ಬೀಗ್ತೇನೆ ಮರ್ಯಾದಿಲ್ದ ಮಾತಾಡ್ತೇನೆ ನಿಮ್ಮ ಮುಂದೆ. ನಾ ಹೇಳಕತ್ತೀನಲ್ಲ, ನಾನು ಅಲ್ಲಿಗೆ ಬರಬೇಕು ಅಂದೆ. ಮತ್ತು ನೀನು ಅದಕ್ಕಿರೋದೆಲ್ಲ ಗಂಡನ ಮನೆ ಮಾಡೋದಾದ್ರೆ ಒಂದು ಲಗ್ನದಿಂದ ಹಿಡಿದು ಎಲ್ಲ ಇಲ್ಲೇ ಮಾಡೈತಿ ಅಂತೇಳಿ ಅನ್ಬೇಕಂತ ಬಂದಕ್ಕೆ ಕುಬ್ಸಾನು ಇಲ್ಲೇ ಮಾಡ್ತು. ನಾನು ಡಿಲಿವರಿಗೆ ಅಲ್ಲಿ ಕಳಿಸಬಾರ್ದಂತೇಳಿ ಇದ್ದಿದ್ದು ತಲೆಯಾಗ, ಕಳಿಸಲ್ಲ ಅಂದೆ. ಆದ್ರೆ ಒಂದೇ ಹೇರಿಗೆ ತವ್ರ ಮನೆಯಾಗ ಆಗ್ಬೇಕು, ಆಮೇಲೆ ಇಕ್ಕಿ ಮನ್ಸಿಗೆ ನೋವು ಕೊಡೋದು ಬೇಡ ಅಂತೇಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕಳಿಸಿದ್ದೆ ಅಷ್ಟೇ. ಏನು ಅಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಆದರೆ ನೋಡ್ಕೊಳಕ್ಕಾಗಲಾರ್ದಿಲ್ಲ ವಾಪಸ್ ಕಳ್ಸ್ಯಾಳಂದ್ರೆ ಆ ಹೆಣ್ಮಗಳು ಎಟ್ರ ಮಟ್ಟಿಗೆ ಇರ್ಬೇಕಾಕೆ. ಅಲ್ಲ ನೀವು ಅನ್ನೋದ್ರಾಗ ತಪ್ಪೇನಿಲ್ಲ ಬಿಡ್ರಿ. ನೀವು ಅನ್ನೋದಕ್ಕೆ ಏನೈತಿ, ನಾನು ಹಂಗ ಒದರಾಡೇನ ಆಕಿಗೆ. ಏನು ಮಾಡ್ಬೇಕು ಹೇಳ್ರಿ, ಅವು ಕಲ್ತು ಬುದ್ಧಿ ಕಲ್ಲು ಹಾಕಿದ್ರೆ ಹೋಗ್ಬಿಡ್ತಾವನ್ರಿ. ಏನು ಮಾಡ್ಬೇಕು ಹೇಳ್ರಿ, ನಾನು ಭಾಳಷ್ಟು ಪ್ರಯತ್ನ ಪಟ್ಟೆ ನನ್ನ ಮಗಳನ್ನ ಚಂದಾಗಿ ಇಟ್ಕೋಬೇಕಂತ. ನಾ ಖುಷಿಯಾಗಿ ನೋಡ್ಕೋಬೋದು, ಆದ್ರೆ ಮನ್ಯಾಗ ಬಾಣ್ತಿಗೆ ಒಂದು ಆರೈಕೆ ಅನ್ನೋದು ನನಗೆ ಮಾಡೋಕೆ ಗೊತ್ತಾಗೋದಿಲ್ಲ. ಯಾರನ್ನ ಇಡ್ಬೇಕಂತ ಹೇಳ್ರಿ, ಕೆಲಸದವ್ರು ಇಟ್ಟು ನೋಡ್ಕೊಳ್ಳೋಷ್ಟು ನನಗೆ ದೇವ್ರಿಗೆ ಕೊಟ್ಟಿಲ್ಲ, ನನ್ನ ಹತ್ರನೂ ಅನುಕೂಲ ಇಲ್ಲಲ್ಲ, ಹಾಗಾಗಿ ಸುಮ್ಮನಾದೆ ಅಷ್ಟೇ. ಆತು ಬಿಡ್ರಿ ಹೋಲಿಗೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಿ. ನಾ ಹೇಳಿದೆ ಈ ಹೆಣ್ಮಗಳು ಬರಬ್ಬರಿ ಇಲ್ಲ, ಅದು ಒಂಥರ ನನಗೆ ಭಾಳ ಸಿಟ್ಟು ಬಂತು. ಮನುಷ್ಯ ಸ್ವಲ್ಪ ಇರಬೇಕು. ಏನು ಮನುಷ್ಯ ಕಳ್ಳಕ್ಕೆ ಹಾಡೋದಿಲ್ಲ ಅಂದ ಮಾತ್ರಕ್ಕೆ ಇಷ್ಟು ನಿಷ್ಠೂರಾಗಿ ನಡ್ಕೊಳಕ್ಕೆ ಹೋಗಬಾರ್ದು. ಸರಿ ಅಲ್ಲದು ಮನುಷ್ಯ ಹಂಗೆ ಮಾಡೋದು. ಅಲ್ಲ ನೀವು ಹೇಳೋದು ಸರಿ ಬಿಡ್ರಿ, ಅದ್ರಾಗ ಏನು ತಪ್ಪೇನಿಲ್ಲ. ಒಟ್ಟು ನನ್ನ ಮಗಳ ನಶೀಬ ಅಷ್ಟೇ. ಹೋಗ್ಲಿ ಬಿಡ್ರಿ ಅತ್ತಿಯಾರ. ಈಗ ಯಾಕೆ ಸುಮ್ಮನೆ ಆ ವಿಚಾರಕ್ಕೆ ಮಾತಾಡೋದು, ಸುಮ್ಮನೆ ಆಗ ಹೋಗಿದ್ದನ್ನೇ ಮಾತಾಡ್ಕೊಂಡು ಕುಂದಿರ್ಬೇಕಾಗತ್ತಿ. ಅಪ್ಪ ಬಂದು ಭಾಳತ್ತಾತ ರೀ, ಊಟ ಮಾಡಿ ಹೇಳ್ರಿ, ಹೊತ್ತಾತ. ಹಾಂ ಹೌದು, ಉಣ್ಣಾನ ಹೇಳು. ಅಪ್ಪ ಬಾ ಎದ್ದು ಕೈಕಾಲು ಮುಖ ತಗೋಬಾ. ಅಲ್ವಾ ಆಮೇಲೆ ಉಂಟಿದ್ವಲ್ಲ. ಅಪ್ಪ ಎದ್ದೇಳಪ್ಪ, ಊಟ ಮಾಡೋಣ, ಕೈಕಾಲು ಮುಖ ತಗೋಬಾ. ನೀನು ಬಾ, ನೀ ಸುಮ್ಮನೆ ಊಟ ಮಾಡ್ಬಾಪ. ಹಾಗಾಗಿ ನಮ್ಮತ್ತಿ ಅಲ್ಲೇ ಕುಂತೆ ಅಂದ್ರೆ ಇನ್ನೂ ಏನೇನಾರ ಹೇಳಿ ತಲೆ ತಿಂತಾಳೆ. ನೀ ಬಾ ಒಳಗೆ ಬಾ. ಅವ್ರು ಹೇಳೋದ್ರಾಗಾರ ತಪ್ಪೇನೈತೆ ಬಿಡವ, ನಮ್ಮ ಮನೆಗಾಗಿದ್ದು ಹಂಗ ಅಲ್ಲ. ಅದಕ್ಕೆ ಈಗ ಅದನ್ನೇ ಮಾತಾಡ್ಕೊಂಡು ಕುಂತ್ರೆ ಏನಾರು ಸರಿ ಹೋಗತ್ತನ. ಸುಮ್ಮನೆ ನೀ ತಲೆ ಕೆಡಿಸ್ಕೊಬೇಡ, ಬಾ ಕೈಕಾಲು ಮುಖ ತಗೋಬಾ. ಅಲ್ವೇ ಪಾಪ ಮಗಳು ನೋಡ್ಬೇಕಂತ ಅಲ್ಲಿಂದ ಇಲ್ಲಿಗೆ ಬಂದಾರ, ಮತ್ತು ಅದನ್ನೇ ರಾಗ ತಕೊಂಡು ಕೂತಿಯಲ್ಲವ. ಸುಮ್ಮನೆ ಆಗಿ ಹೋಲತ್ತಕ ಆಗಿದ್ದಾಗಿ ಹೋತು, ಬಂದಿದ್ದು ಆತು, ಇದ್ದಿದ್ದು ಆತು. ಇನ್ನೂ ಅದನ್ನೇ ಮಾತಾಡಿದ್ರೆ ಅರ್ಥ ಏನೈತಿ. ಆಯ್ತು ತೋರಪ್ಪ, ನಾ ಏನು ಮಾತಾಡಕ್ಕೆ ಹೋಗಲ್ಲ. ಹಂಗೆ ಏನಾರು ಹೇಳತ್ಲೆ ಬಂದ್ಬಿಡ್ತೀರಿ ಗಂಡ ಐತಿ. ಆಯ್ತು ಹೋ, ಊಟ ಮಾಡು ನೀನು. ನಾ ಊಟ ಮಾಡೋದಿರ್ಲಿವ, ನೀನು ಬಾ, ಹೊತ್ತಾಗೈತಿ. ಯಾವ ನಾ ಆಮೇಲೆ ಉಣ್ತೀನಿ ತೋರಪ್ಪ, ನೀವು ಹೋ. ನೀನು ಬಾ ಅಷ್ಟೇ. ಏನು ಮಾಡಿದ್ರು ನೆಮ್ಮದಿ ಅನ್ನೋದು ಸಿಗೋಲ್ತಾಗ್ಬಿಟ್ಟತ್ ನೋಡ್ರಿ. ನೋಡುವ, ನಾ ಆಗಲೇ ಹೇಳಿದೆ, ಮತ್ತೊಮ್ಮೆ ಹೇಳ್ತೇನೆ ಕೇಳು. ದುಷ್ಟ ಶಕ್ತಿ ಕಾಡಾಟ, ಮತ್ತೊಂದು ಏನಿಲ್ಲ. ದುಷ್ಟ ಶಕ್ತಿ ಕಾಡಾಟ ಅಷ್ಟೇ, ಮತ್ತೇನಿಲ್ಲ. ನನಗನ್ನಿಸ್ತೈತಿ ಈ ₹1 ರೊಕ್ಕನೂ ನಿಂದ್ರವಲ್ದು, ಮನ್ಯಾಗ ನೆಮ್ಮದಿ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ. ಅಷ್ಟೇ ಅಲ್ರಿ ಗುರುಜಿ, ನನ್ನ ಮಗಳು ಎಂಥ ಚಂದ ಓದ್ತಿದ್ಲು ಗೊತ್ತನ್ರಿ. ಅಯ್ಯೋ ಎಷ್ಟು ಚಂದ ಓದ್ತಿದ್ ಹುಡುಗೀಗ ಅಷ್ಟು ಚಂದ ಓದವಲ್ತ. ಏನಾಗೈತೋ ಏನೋ ಗೊತ್ತಾಗವಲ್ತ ಒಟ್ಟ. ಹೌದಾ? ಹ್ಞೂ ಗುರುಜಿ. ಆಮೇಲೆ ನನ್ನ ಗಂಡ ನನ್ನ ಮ್ಯಾಗ ಎಷ್ಟು ಜೀವ ಇಟ್ಟಿದ್ರು, ಈಗಂತೂ ಕಾಗಿ ಮಾಡ್ದಂಗೆ ಮಾಡ್ತಾರ್ರಿ, ಸೇರೋದೇ ಇಲ್ಲ. ಮೊನ್ನೆ ನನ್ನ ಮಗಳು, ಅಯ್ಯೋ ನನ್ನ ಮಗಳು ಅಂದ್ರೆ ಏನ ಮಲ್ಲ ಮಗಳು ಮೊನ್ನೆದಕ್ಕೆ, ಅಕ್ಕಿನ ನಾನು ಹೊಟ್ಟೆ ಹುಟ್ಟಿದ ಮಗಳಿಗಿಂತ ಹೆಚ್ಚಿಗೆ ನೋಡ್ಕೊಂಡೇನಿ. ಅಕ್ಕಿನ್ರಿ ಆಕಿ ಮೊನ್ನೆ ನನಗೆ ಎಂದೂ ಹಳ್ಳಿ ಮಾತಾಡ್ಲಾರ್ದಕ್ಕಿ ಬಾಯಿಗೆ ಬಂದಾಗ ಮಾತಾಡೋಗ್ಯಾಳ. ತಾಯಿಯನ್ನ ಮರ್ಯಾದೆ ಕೊಟ್ಟಿಲ್ಲಕ್ಕಿ ನನಗೆ. ಹೌದಾ? ಆಮೇಲೆ ನಮ್ಮ ತಮ್ಮ ನಮ್ಮ ಮನೆಗೆ ಬರ್ತಿದ್ದ, ಅಕ್ಕ ಅಂತೇಳಿ ಎಷ್ಟು ಚಂದ ಜೀವ ಮಾಡ್ತಿದ್ದ. ಅವ ಮನೆಗೆ ಬರ್ತಿದ್ದ ಹೋಗಿದ್ದ, ಅವನ ಜೀವನದಾಗೂ ಅಷ್ಟ ಭಾರಿ ಚಲೋ ಇದ್ದ, ಅನುಕೂಲವಾಗಿದ್ದ, ಆರಾಮಿದ್ದ. ಅಂಥದ್ದು ಎಲ್ಲ ಹೋಗಿ ಈಗ ಪಾಪ ಮೊನ್ನೆ ಇದಕ್ಕಿದ್ದಂಗೆ ಯಾವುದೋ ಒಂದು ಸುಳ್ಳು ಆಪಾದನೆ ಅವ್ನ ತಲೆ ಮ್ಯಾಗ ಬಂದು ಅವ್ನ ಜೈಲಿಗೆ ಹಾಕೊಂಡೋಗಿ ವಾಪಸ್ ಬಿಟ್ಟು ದುಡಿಮಿಗೆ ಒಂದು ಕಲ್ಲು ಬೀಳೋಂಗೆ ಆತು. ಪಾಪ ನಮ್ಮ ಮನೆಗೆ ಬಂದು ಮನ್ಗಳೋ ಅಂತ ಅಳಾಕತ್ತಿದ್ದ. ಒಟ್ಟು ಹಿಂಗೆ ಹುಲ್ವ್ಯಾರ್ದ ನಮಗೆ ತೊಂದರೆ ನೋಡ್ರಿ. ಬರೀ ಯಾಕೆ ಏನ ಕಡ್ಯಾಟ 7:30 ಎದ್ಲಗಟ್ಟ ಇದ ತಡ್ಕೊಳಕ ಆಗೋತ್ತು. ಎದ್ಲಗಟ್ಟ ಅಂದ್ರೆ ನಮ್ಮ ಮನ್ಯಾಗ ಏನು ಕೇಳ್ತೀರಿ ನೀವು, ಜಲಮ ಬ್ಯಾಸರಾಗಿ ಹೋಗ್ಬಿಟ್ಟತ್ ನೋಡ್ರಿ. ಅಷ್ಟೇ ಅಲ್ರಿ, ನಾನು ಮೊನ್ನೆ ಇದಕ್ಕಿದ್ದಂಗೆ ಏನೋ ಒಂದು ಒಳ್ಳೇದಾಕತ್ತಲ್ಲ ಅಂತೇಳಿ ಒಂದು ಸ್ವಲ್ಪ ರೊಕ್ಕ ಬೇಕಾಗಿತ್ತು, ಇಸ್ಕೊಂಡಿದ್ದೆ. ಅದು ₹1,00,000 ತಲೆ ಮ್ಯಾಗ ಬಂದೈತಿ. ಈಗ ಸುಖ ಸುಮ್ಮನೆ ₹1,00,000 ಸಾಲ ತಲೆ ಮ್ಯಾಗ ಹೊತ್ಕೊಳ್ಳೋಂಗ ಆಗ್ಬಿಟ್ಟತ್ರಿ ಈಗ ನನ್ನ ಬಾಳೆ. ಏನೋ ಒಂದು ವ್ಯವಹಾರ ಮಾಡೋಣ ಅಂತಿದ್ದೆ, ಆ ವ್ಯವಹಾರ ಈಗ ಉಲ್ಟಾ ಹೊಡೆದು ನನ್ನ ತಲೆ ಮ್ಯಾಗ ಬಂದ್ಬಿಟ್ಟತಿ. ಈಗ ಆ ವ್ಯವಹಾರ ನನಗೆ ಈಗ ಅದು ಹೆಂಗಾಗೈತೆ ಅಂದ್ರೆ ಹಾಕಿದ್ದು ರೊಕ್ಕನೂ ಬಂಡವಾಳನೂ ಲಾಸ್, ಅದರಿಂದ ಬರೋ ಲಾಭ ಅಂತೂ ಬಿಡ್ರಿ ಅದು ಪತ್ತೆನೇ ಇಲ್ಲ, ಹಂಗಾಗ್ಬಿಟ್ಟತಿ. ಯಾಕೆ ಒಂಥರ ಯಾರ್ದೋ ಕೆಟ್ಟ ದೃಷ್ಟಿನೇ ಬಿದ್ದೈತೆ ಏನೋ ನಮ್ಮ ಮನೆ ಮ್ಯಾಗ ಅಂತ ನನಗೆ ಮನಸ್ಸಿಗೆ. ಅದಕ್ಕೆ ನನಗೆ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಟ್ಟತ್ ನೋಡ್ರಿ ಗುರುಜಿ. ಏನಾರು ಒಂದು ಪರಿಹಾರ ಸೂಚಿಸ್ರಲ್ಲ. ಅಯ್ಯೋ ಎಷ್ಟೆಲ್ಲ ತೊಂದರೆಗಳಾಗ್ತಾ ಇದಾವು ಮನೆಯೊಳಗ. ಅಂದ್ರೆ
ನಾನು ಹೇಳ್ತೀನಲ್ವಾ, ಈಗ ನಾ ಹೇಳ್ದಂಗೆ ನೀ ಮಾಡ್ಬೇಕು ನೋಡು. ಅಂದ್ರೆ ಈಗ ಇದು ಪರಿಹಾರ ಆಗೋದು. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಪಶ್ಚಿಮ, ಉತ್ತರ, ಈಶಾನ್ಯ, ಪೂರ್ವ ಮತ್ತು ಉತ್ತರದ ನಡುವೆ ಈಶಾನ್ಯ, ಈಶಾನ್ಯ ಮತ್ತೆ ಪೂರ್ವ ಮತ್ತು ದಕ್ಷಿಣದ ನಡುವೆ ಆಗ್ನೇಯ, ಆಗ್ನೇಯ ಮತ್ತೆ ಇದು ಏನದು ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ, ನೈಋತ್ಯ, ಆಮೇಲೆ ಆ ಕಡೆಯಿಂದ ಆ ಕಡೆ ವಾಯುವ್ಯ. ಈಗ ನಿಮ್ಮ ಮನೆ ಯಾವ ದಿಕ್ಕಿಗೈತಿ? ನಮ್ಮ ಮನೆ ದಿವಾಳಿ ಆಗ್ಬಿಟ್ಟತ್ರಿ. ನಮ್ಮ ಮನೆ ನೋಡ್ರಿ, ನನಗೂ ಯಾಕೆ ಆರಾಮ ಇಲ್ಲ. ನಮ್ಮ ಮನೆ ಪೂರ್ವ ದಿಕ್ಕಿನಾಗ ಐತಿ ನೋಡ್ರಿ. ಓ, ಒಳ್ಳೇದು. ನೀವು ಈ ಭಾಂಡೆ ತೊಳ್ಯಾಕ, ಅರ್ಬಿ ಒಗ್ಯಾಕ ಇವೆಲ್ಲ ಮಾಡ್ಕೊಂಡಿರೋಂಥ ಜಾಗ ಯಾ ಕಡೆ ಐತಿ? ಆಮೇಲೆ ಈಗ ಈಶಾನ್ಯದಾಗ ಏನಿಟ್ಟಿರಿ? ಈ ನೈಋತ್ಯದಾಗ, ಈ ನೈಋತ್ಯ ಅಂತಲ್ಲ, ಏನದು ಆಗ್ನೇಯದಾಗ ಏನಿಟ್ಟಿರಿ? ಅಯ್ಯ, ನಾನೇನು ದೊಡ್ಡ ಜ್ಯೋತಿಷ್ಯನ್ರಿ, ಪಂಡಿತ್ಲನ. ಯಾವ್ದು ಈಶಾನ್ಯ, ಯಾನ ಇರುತ್ತೆ, ಯಾವ್ದು ಆಗ್ನೇಯ, ನನಗೆ ಗೊತ್ತೇ ಇಲ್ಲವು. ಯಾಕಡೆ ಅನ್ನೋದ ಗೊತ್ತಾಗೋಲ್ತ್ರಿ. ನೀವು ಹೇಳೋದು ನೋಡಿದ್ರತ್ತಾಗ. ನೀವು ಒಂಚೂರು ಮನೆಗೆ ಬರ್ರಿ, ಬಂದು ಏನನ್ನ ನೋಡಿ ಹೇಳ್ರಿ. ಹಂಗಾರೆ ಬೇಕಾರೆ ಯಾರು ಬೇಡ ಅಂದ್ರೆ ಈ ಯಾವ್ದು ಆಗ್ನೇಯ ಐತಿ ಅನ್ನೋದು ನನಗೆ ಗೊತ್ತಿಲ್ಲ. ಅನ್ನಕ್ಕೆ ಈ ದಿಕ್ಕ ಪಕ್ಕ ನಮ್ಗೆ ಗೊತ್ತಾಗೋದಿಲ್ರಿ ಪಾತಾಗ. ನೋಡಿ ಅಮ್ಮ, ನೋಡಿ ನಿಮ್ಮ ಮನೆಗೆ ಬಂದು ನೋಡ್ತೀನಿ. ಎಲ್ಲ ಚಂದಗೆ ಒಂದು ಸಲ ಮನೆ ನೋಡಿದೆ ಅಂದ್ರೆ ನಾನೇ ಹೇಳ್ತೀನಿ ಏನು ಎತ್ತ ಯಾಕೆ ಹಿಂಗಾಗ್ತಾ ಐತಿ ಅಂತ. ಮನುಷ್ಯ ತಾನು ಮಾಡ್ತಿರೋ ತಪ್ಪುಗಳನ್ನು ಯೋಚನೆ ಮಾಡಂಗಿಲ್ಲ. ಎಲ್ಲದನ್ನೂ ಕಾಲದ ಮೇಲೆ, ಪ್ರಕೃತಿ ಮೇಲೆ, ಒಂದು ಈ ಥರ ನಮ್ಮ ನಶೀಬು, ನಮ್ಮ ಹಣೆ ಬರೋದ ಮೇಲೆ ಹಾಕಿಬಿಡ್ತೀವಿ. ಅದಕ್ಕೊಂದು ಪರಿಹಾರ ಸೂಚಿಸ್ಕೊಂತ ನಿಂತು ಬಿಡ್ತೀವಿ. ಈಗ ಆಕೆ ಮಾಡ್ತಿರೋ ತಪ್ಪ ಅವಳಿಗೆ ಅರ್ಥ ಆಗಕತ್ತಿಲ್ಲ. ಆದರೆ ಈಗ ಈ ಗುರುಜಿನ ಭೇಟಿಯಾಗ ಏನು ಮುಂದೆ ಆಕೈತಿ ಅನ್ನೋದನ್ನು ನೋಡ್ರಿ. ಖಂಡಿತ ಚೆನ್ನಾಗೈತಿ ಸ್ಟೋರಿ. ಹಂಗೆ ಜಾಸ್ತಿ ಲೈಕ್ ಮಾಡಿರಿ. ಅಲ್ಲ, ಅಂಗಿ ಹಾಕೊಂಬಂದಿದ್ರೆ ಚಲೋ ಇರ್ತಿತ್ತು. ಏನು 6 ಪ್ಯಾಕ್ ಬಾಡಿ ಅನ್ನಂಗೆ ಅದೊಂದು ಅಂಗಿ ಕಳೆದು ಅಡ್ಡಾಡಕತ್ತಿ ಬಿಡ್ತಾರತ್ತ. ಹೊಟ್ಟೆ ನೋಡಿದ್ರೆ ನಗಾರ ಆಗೈತಿ. ಬರ್ರಿ ಒಂದು ಇರ್ತಾಳೆ ಕುಡಿಯಾಕೆ, ನಾನು ತಣ್ಣಗೆ ತರ್ತೇನೆ. ಇಲ್ಲ ಇಲ್ಲ ತಾಯಿ, ಏನು ಬೇಡ. ನಾನು ಇಡೀ ಮನಿನ ನೋಡಿದೆ, ವಾಸ್ತು ನೋಡಿದೆ. ಇಡೀ ಮನಿನ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಆಮೇಲೆ ಮನಿ ಒಳಗೆ ಬರ್ತಿದ್ದಂಗೆ ನನಗೊಂದು ವೈಬ್ರೇಷನ್ ತಲೆ ಹೊಡಿತು, ಝುಮ್ ಅಂತೇಳಿ. ಈ ಎರಡೂ ಕಣ್ಣುಗಳ ಮಧ್ಯ ಝುಮ್ ಅಂತ ಆಯ್ತು ನನಗೀಗ. ನಾ ಹೇಳ್ತೇನಲ್ಲ, ನಾ ಹೇಳ್ದಷ್ಟು ಮಾಡು ನೋಡ್ವಾ. ಈಗ ಈ ಮನಿ ಒಳಗೆ ನಾ ಹೇಳಿದ್ದಕ್ಕೆ ಹ್ಞೂ ಹಾ ಅಷ್ಟ ಹೇಳ. ಮನ್ಯಾಗ ನೆಮ್ಮದಿ ಇಲ್ಲೋದಲ್ಲ? ಇಲ್ರಿ ಗುರುಜಿ, ಮನ್ಯಾಗ ನೆಮ್ಮದಿ ಅನ್ನೋದು ಎಳ್ಳು ಕಾಳು ಇಲ್ಲ ನೋಡ್ರಿ. ನಿಂತಲ್ಲಿ ನಿಂದ್ರಂಗ ಆಗವಲ್ತು, ಕುಂತಲ್ಲಿ ಕುಂದ್ರಂಗ ಆಗವಲ್ತು. ಕೈಯಾಗ ರೂಪಾಯಿ ನಿಂದ್ರವಲ್ತು. ದುಡಿದು 3 ಕಾಸು, ಖರ್ಚು ಮಾಡೋದು 6 ಕಾಸು. ಹ್ಞೂನ್ರಿ ಗುರುಜಿ, ಹಂಗಾಗೈತ್ರಿ. 6 ಕಾಸು ಅಲ್ರಿ, 12 ಕಾಸು ಅನ್ರಿ, ತಪ್ಪೇನಿಲ್ಲ. ಮನ್ಯಾನವ್ರ ಮಾತು ಕೇಳುವಲ್ರು. ಅಯ್ಯೋ, ಈರ್ಗೆ ಅಂದ್ರೆ ಮಾರಿಗೆ ಅಂತಾರ್ರಿ. ಮಾತು ಕೇಳೋದು ತಟ್ಟಿಗೆ ಹೋಲಿ, ನಿಂತು ಮಾತಾಡೋದ ವಜ್ಜಾಗೈತಿ. ಈಗ ನೋಡ್ರಿ, ನನ್ನ ಗಂಡ ಮಗಳ ಮನೆಗೆ ಹೋಗ್ಯಾನ ಈಗ ನೋಡಾಕ. ಯಾಕೆ ಹೋಗ್ಬೇಕು ಬೇಡಂದೆ, ಆದ್ರೂ ಹೋದ. ಅನ್ಕೊಂಡಿದ್ದ ಆಗ್ವಲ್ತು. ಆಗವಲ್ತ್ರಿ. ಮೊನ್ನೆ ಒಂದು ವ್ಯವಹಾರ ಮಾಡಿ ರೊಕ್ಕ ಪಕ್ಕ ದುಡಿದು ನಾವು ಒಂದಿಟ್ಟು ರೊಕ್ಕ ರೂಪಾಯಿ ಮಾಡ್ಕೊಂಡು ಶ್ರೀಮಂತರಾಗಣ ಅಂತೇಳಿ ಒಂದು ವ್ಯವಹಾರ ಕೈ ಹಾಕಿದ್ದೆ. ಯಾರ ಕಣ್ಣು ಬಿತ್ತು ಏನೋ, ಕಣ್ಣು ಮಣ್ಣಾಲಿ, ಕಣ್ಣಾಗ ಕಲ್ಲು ಮುರಿಲಿ, ಏನು ಮಾಡ್ಬೇಕು, ಕಣ್ಣಿಗೆ ಕಲ್ಲು ಹೊಡ್ಯಾಕತ್ತಾಗ ಹೋಗೇ ಬಿಡ್ತದೆ ವ್ಯವಹಾರ ಕೈ ಹತ್ಲಾರ್ದಂಗೆ. ₹1 ಲಾಭ ಇಲ್ಲ, ₹1,00,000 ತಲೆ ಮ್ಯಾಗ ಸಾಲ ಕುಂತತಿ. ನೋಡುವ, ಮತ್ತೇನು ಅಲ್ಲ, ಇದೆಲ್ಲದಕ್ಕೂ ಸೇರಿ ಪ್ರೇತಬಾಧೆ. ಪೂರ್ವಕ್ಕ ಬಾಗಿಲಿದ್ರು ನೋಡಮ್ಮ, ಈಶಾನ್ಯದಾಗ ಶಿವ ಇರ್ತಾನ, ಅಲ್ಲೇನು ಕೆಲಸ ಮಾಡಕ್ ಹೋಗ್ಬಾರ್ದು, ಹಂಗೆಲ್ಲ ವಜ್ಜಿ ಹೇರ್ಬಾರ್ದು. ಅಲ್ಲೇ ಅದು ಖಾಲಿ ಇರ್ಬೇಕಿತ್ತು. ನೀವು ನೋಡಿದ್ರೆ ಅಲ್ಲೇ ಕಟ್ಟಿಗೆ ಅವು ಏನೇನೋ ಒಟ್ಟಿರಿ, ಸಾಮಾನ ಸರಂಜಾಮನ್ ಈಡಾಗಿಟ್ಟಿರಿ, ಅವೆಲ್ಲ ಮಾಡಬಾರ್ದು. ತೆಗಿಸ್ಬಿಡ್ರಿ, ಅವನ್ನೆಲ್ಲ ತೆಗಿಸ್ಬಿಡು. ಈಶಾನ್ಯ ಅಂದ್ರಿ? ಎಡಕ್ಕಮ್ಮ, ಎಡಕ್ಕ. ಈ ಮುಂಭಾಗಲು ಎಡಭಾಗ ಈಶಾನ್ಯ, ಬಲಭಾಗ ಆಗ್ನೇಯ. ಅಲ್ಲೇ ನೀರನ್ನ ಉಪಯೋಗಿಸ್ತಾದಿ, ಮುಂದುವರ್ದೈತಿ. ಅದೆಲ್ಲ ನೀನು ಅದು ಮಾಡಬಾರ್ದಾಗಿತ್ತು. ಅಡಿಗೆ ಮನಿ ಹಿಂದಕ್ಕಾಗಬೇಕಿತ್ತು ಇನ್ನೊಟ್ಟು. ಈಗ ಅಡಿಗೆ ಮನಿ ಓಡ್ಸಕ್ ಆಗಲ್ಲ. ಸರಿ, ಒಡಿಸ್ಬಿಟ್ರೆ ಒಳ್ಳೇದು ಅಂತೇನೆ ನಾನು. ಅಡಿಗೆ ಮನಿ ಓಡಿಸುದ್ರಿ? ಒಡಿಸಿ ಅಡಿಗೆ ಎಲ್ಲಿ ಮಾಡ್ಕೊಳ್ಳೋದು? ಹೌದಲ್ಲ, ಒಡಿಸಿ ಕಟ್ಟಕ್ ಆಕತ್ತಾ? ಅಯ್ಯ, 2 ಕಿಲೋ ಅಕ್ಕಿ ತರಕ್ ರೊಕ್ಕಿಲ್ಲ. ನೀವು ನೋಡಿದ್ರೆ ಗಾಡ್ ಮನಿ ಅಡಿಗೆ ಮನಿ ಕಟ್ಟಿಸಿ ಅಲ್ಲ ಕೆಡು ಕಟ್ಟಿಸಂತಿರಲ್ಲ, ಅದಾಗ್ಲಾರ್ದು ಮಾತು ಬಿಡ್ರಿ. ಸರಿ ಆತು. ಈಶಾನ್ಯ ದಿಕ್ಕಿಗೆ ಒಂದು ಗೋಡೆ ಕಟ್ಟಿಸಮ್ಮ, ಅದೆಲ್ಲ ಸಮ ಆಕೇತಿ. ವಾಡಿ ಕಟ್ಸುದ್ರಿ? ಮತ್ರಿ ನೈಋತ್ಯಕ್ಕೆ ಯಾರು ಮಕ್ಕೋತೀರಿ? ನೈಋತ್ಯ ಕ್ವಾಣೆ ಐತಲ್ಲಮ್ಮ ಅಲ್ಲಿ. ನೈಋತ್ಯದಾಗ ನಾನು ನನ್ನ ಗಂಡ್ರಿ. ಅಯ್ಯೋ, ನೈಋತ್ಯದೊಳಗ ವಯಸ್ಸಾದ್ರ ಮಕ್ಕೋಬಾರ್ದಮ್ಮ. ಅದು ಅವ್ರ ಆರೋಗ್ಯದ ಮೇಲೆ ಅದು ನಿಮ್ದು ನೈಋತ್ಯ ಒಂಚೂರು ಬೆಳೆದೈತಿ. ಅದನ್ನ ಕುಬೇರ ಮೌಲ್ಯ ಅಂತ ತಪ್ಪು ತಿಳ್ಕೊಂತೀರಿ. ನೈಋತ್ಯ ಬೆಳೆದೈತಿ, ಅಲ್ಲಿ ವಯಸ್ಸಾದವರಿಗೆ ಆದಷ್ಟು ದವಾಖಾನಿ ಖರ್ಚು ಭಾಳ ಬರ್ತೈತಿ. ಅಲ್ಲೇ ನೀವು ಮಕ್ಕಳಕ್ ಹೋಗ್ಬೇಡ್ರಿ. ಅಲ್ಲಿ ರಾಹು ಇರ್ತಾನ, ಅವ ವಯಸ್ಸಾದ್ರ ಮೇಲೆ ಅಟ್ಯಾಕ್ ಮಾಡೋದು. ಹೌದ್ರಿ? ಆಮೇಲೆ ನಿಮ್ಮ ಮಗಳು ಈಗ ಆ ಕಡೆ ಕೊನೆಗಿರ್ತಾಳಲ್ಲ, ಈಗೆಲ್ಲ ನೋಡಮ್ಮ, ಈಗೆಲ್ಲ ನಾ ಹೇಳೋ ಪ್ರಕಾರ ಆದ್ರೆ ಒಂದು ಹೋಮ ಮಾಡ್ಸಿಗೊಂದು
ಒಂದು ಹೋಮ ಮಾಡಿಸು, ಎಲ್ಲ ಸರಿ ಹೋಗ್ತೈತಿ. ಹೋಮ ಮಾಡಿಸು. ಆ ಹೋಮ ಒಂದು ಎಷ್ಟು ಖರ್ಚಾಕೈತಿ ನಾ ಹೇಳ್ತೀನಿ. ಅದೆಲ್ಲ ಸಾಮಾನು ತರಕ ಎಲ್ಲ ನೀ ತರ್ತೇನೆ ಅಂದ್ರೆ ನೀ ತುಂಬ, ನಮಗೆ ತುಂಬ ಅಂದ್ರೆ ನಾವೇ ತರ್ತೀವಿ. ಅದ್ರ ರೊಕ್ಕ ಕೊಟ್ಬಿಟ್ರೆ ಸಾಕು. ಒಂದು ಹೋಮ ಮಾಡಿಸು. ನೋಡು, ಮುಂದಿನ ಒಂದು ಶ್ರಾವಣ ಬರೋದ್ರೊಳಗೆ ಟಾಪ್ನೇ ಬರ್ತಿ. ಈ ಆಷಾಢ ಕಳೆದು ಶ್ರಾವಣ ಬರೋದ್ರೊಳಗೆ. ಹಾ ಹೌದಾ? ಇವೆಲ್ಲ ಕಷ್ಟ ತೀರ್ ಒಟ್ಟು ಆರಾಮ್ ಹಾಕೇನಲ್ರಿ ನಾನು. ಇವೆಲ್ಲ ಒಟ್ಟು ಟೆನ್ಷನ್ ನಮ್ಮ ತಲೆಗೆ ಏನು ಇರಬಾರ್ದು ನೋಡ್ರಿ. ಏನು ಆಗಲ್ಲಮ್ಮ, ಎಲ್ಲ ಆರಾಮಕತಿ. ಪ್ರೇತ ಬಾಧೆ ಕಾಡ್ತಾ ಐತಿ. ಆ ಪ್ರೇತ ಬಾಧೆ ನಿವಾರಣೆ ಆಗಬೇಕು. ಅದಕ್ಕೆ ಮನೆಯೊಳಗೆ ಯಾರಿಗೆ ನೆಮ್ಮದಿ ಇರಕ್ಕೆ ಬಿಡ್ತಾ ಇಲ್ಲ. ನೀವು ಮಾಡ್ತೀರಂದ್ರೆ ನಿಮ್ ಇಚ್ಚಲ್ಲ, ಮನಸ್ಸು ಒಳಗೆ ಸೇರ್ಕೊಂಡು ಮಾಡ್ತಾ ಐತಿ ಅದು ಪ್ರೇತ ಬಾಧೆ. ಹಾ ನನಗೆ ಈಗ ಗೊತ್ತಾತ್ರಿ. ಪ್ರೇತ ಬಾಧೆ ಅಂದ್ರೆ ಬೇರೆ ಯಾರು ಅಲ್ಲ, ಆಕೆ ನನ್ನ ಗಂಡನ ಒನ್ನೆ ಹೆಂಡ್ತಿದೆ ಕೆಲಸಿದು. ಅಕ್ಕೆ ಪ್ರೇತ ಆಗಿ ಕಾಡಕತ್ತಾಳ. ಹೌದೌದು, ಅದಕ್ಕೆ ನೆಮ್ಮದಿ ಇಲ್ದಂಗೆ ಆಗತೈತಿ ಮನೆ ಒಳಗೆ. ಅದ್ರ ಮಾಸಡೆ ಆಗನತ್ತಾಗ ಲೋಬಾನ್ ಹಾಕೈತಿ ನೋಡ್ರಿ ವರ್ಷ. ಅಯ್ಯೋ, ಈ ವರ್ಷ ನನ್ನ ಗಂಡ ದಿನ ಮಾಡೋಣಂದಾಗ ನನ್ನ ಕೈಲಿ ಆಗೋದಿಲ್ಲಪ್ಪ, ಈ ವರ್ಷ ಅಷ್ಟು ಸಾಧಾರಣ ಲೋಬಾನ್ ಹಾಕಿ ಮುಗಿಸು, ಇಷ್ಟ ಆಗಿದ್ದೆಲ್ಲ ಮಾಡಿ ಮುಂದಿಡಕ್ಕೆ ಆಗೋದಿಲ್ಲ ಅಂದೆ. ಅದಕ್ಕೆ ಎಲ್ಲಿ ಇಷ್ಟೊಂದು ಕಾಡಾಟ ಏನಲ್ಲ ಈ ವರ್ಷ ಅಲ್ಲಿ ಬಿಡ್ರಿ. ಅಯ್ಯೋ, ನಾನು ಈ ಮನೆಗೆ ಬಂದಾಗಿದ್ದಾನೆ ಇದೇ ರಾಡೆ ಐತಿ. ಒಟ್ಟು ಅಕ್ಕಿನ ನೋಡ್ರಿ, ಪ್ರೇತ ಬಾಧೆ ಅಂದ್ರೆ ಇನ್ಯಾರದಾರ ಹೇಳ್ರಿ, ನಮಗೆ ಕಾಡಕ್ಕೆ ಹಾಕಿನ ಇರೋದು. ಎಂದೂ ಮಾತಾಡ್ಲಾರ್ದು ಗಿರ್ಜಿ ಹೊಳ್ಳಿ ಮನೆ ಬಾಯಿಗೆ ಬಂದಂಗೆ ನನಗೆ ಬೇದಗಳಂದ್ರೆ ಅವ್ರು ಅವ್ನ ಹಾಕಿ ಮೈಯಾಗ ಸೇರ್ಕೊಂಡು ನಂಗೆ ಬೈಸಾಳನ ಅಂತೀನಿ ನಾನು. ಮನೆ ದೇವ್ರಿಗೆ ಹೋಗಿ ಬರ್ರಿ. ವರ್ಷಕ್ಕೊಂದ್ಸಲ ಆದ್ರೂ ಮನೆ ದೇವ್ರಿಗೆ ಹೋಗಿ ಹಣಕಾಯಿ ಮಾಡಿಸಿ ಜಾತ್ರೆ ಶ್ರಾವಣ ಕಾರ್ತಿಕ ಅಂತ ನಡ್ಕೋಬೇಕು. ಮಂದೇವ್ರ ಕಡೆ ಕಾಲೇ ಇಟ್ಟಿಲ್ರಿ. ಮಂದೇವ್ರ ಗುಡಿಗೆ ಹೋಗಿಲ್ಲ ನಾವು, ಹೋಗ್ಬೇಕಾಗೈತಿ. ಎಲ್ಲ ಅದೇ ಕಾಡಾಟನ ಏನಯ್ಯಪ್ಪ ದೇವ್ರೆ ಈ ಅನಿಸ್ತೈತಿ. ಪ್ರೇತಗಳು ಕಾಡುವಾಗ ಮನೆ ದೇವ್ರ ಆಶೀರ್ವಾದ ನಿಮ್ಮ ತಲೆ ಮೇಗಿರ್ಬೇಕು ಅಂದ್ರೆ ಅದಕ್ಕೆ ಸರಿಯಾಗಿ ನಡ್ಕೊಂಡ್ರೆ ಇಂಥ ಪ್ರೇತ ಬಾಧೆನ ಮನೆ ದೇವರು ನಿವಾರಿಸ್ತಾರ. ನೀವು ಅವ್ರನ್ನೇ ಕೈ ಬಿಟ್ಬಿಟ್ಟಿರಿ ಅಂದ್ರೆ ಇವೆಲ್ಲ ಹೆಂಗಮ್ಮ ನೀವು ಮತ್ತೆ ಮಾಡ್ಕೊಳ್ಳೋದು? ಅದಕ್ಕೆ ಮನೆ ದೇವ್ರಿಗೆ ಒಂದ್ಸಲ ಹೋಗಿ ಬರ್ರಿ ನೀವು. ಹಾ ಆತ್ರಿ ಗುರುಜಿ. ಒಟ್ಟು ಮನಿ ಒಳಗೆ ಮನಸ್ಸು ನೆಮ್ಮದಿಯಾಗಿರ್ಬೇಕು, ನನ್ನ ಗಂಡಗ ಸಾಲ್ ತೀರ್ಬೇಕು, ನಮ್ಗೆಲ್ಲ ಒಟ್ಟು ಸುಖ ಆಗ್ಬೇಕು ನೋಡ್ರಿ. ನಾನೇನ್ ಬರ್ತೀನಿ, ಹೋಗ್ಬರ್ತೇನಮ್ಮ. ಗುರುಜಿ ತಡ್ ದಕ್ಷಿಣಿ ತೊಗೊಂಬರ್ತೀನಿ. ನೋಡಮ್ಮ, ನಾವ್ ಅಲ್ಲೇ ಗುಡಿ ಕಡೆ ಕುಂತು ನೀವೇನಾರ ಬಂದು ಕೇಳಿದ್ರೆ 101 ರೂಪಾಯಿ. ಮನಿಗೆ ಬಂದು ಈ ತರ ವಾಸ್ತು ಗಿಸ್ತು ಎಲ್ಲ ನೋಡಿ ಕುಂತು ನಿಂತು ನಿಮಗೆಲ್ಲ ಹೇಳೇವಿ ಅಂದ್ರೆ ಇಲ್ಲಿ 201 ರೂಪಾಯಿ, 501 ಕಮ್ಮಿ ತಗೊಳಲ್ಲ ನಾವು. ಆದ್ರೆ ನಿಮಗ ಈಗ ಸ್ವಲ್ಪ ಸಂಕಷ್ಟಗಳು ಇರೋದ್ರಿಂದ ಜಾಸ್ತಿ ತಗೊಳೋದು ಬೇಡ ಅಂತೇಳಿ ಸ್ವಲ್ಪ ತಗೊಳಕತ್ತೀನಿ. ನಾ ಹೇಳಿದ್ದೆಲ್ಲ ಮಾಡ್ಸು ತಾಯಿ. ನಿನ್ನ ಮನಿ ನೋಡು, ಸ್ವರ್ಗ ಆದಂಗ ಆಕತಿ. ಈಗ ನೀವು ಹೇಳ್ದಂಗೆ ಗಾಡಿ ಕಟ್ಸಕ, ಈ ಹೋಮ ಮಾಡ್ಸಕ ಎಷ್ಟು ಖರ್ಚಾಗ್ಬೋದಂತೀರಿ? ಗಾಡಿ ಕಟ್ಸಾಕ ಒಂದು ಏನಿಲ್ಲ ಅಂದ್ರು ಒಂದು ಗಾಡಿ ಇಲ್ಲಿಂದ ಅಲ್ಲಿವರೆಗೂ ಅಂದ್ರೆ ಒಂದು 4-5 ಸಾವಿರ ರೂಪಾಯಿ ಗಾಡಿ ಆಗ್ಬೋದು. ಮತ್ತೆ ಹೋಮಕ್ಕೆ ಒಂದು 15 ಸಾವಿರ ರೂಪಾಯಿ ಆಕತ್ತಮ್ಮ. ಹಾ, ಒಟ್ಟ 20,000 ರೂಪಾಯಿ? ಅಲ್ಲ ಗುರುಜಿ, ನಾನು ಹೊಡೆದು ತೆಗೆದ್ರೆ ರೊಕ್ಕಿಲ್ರಿ. ನಾ ಹಿಂಗೆ ಹೇಳ್ತೇನಂತ ಬೇಜಾರು ಮಾಡ್ಕೋಬೇಡ್ರಿ. ಅದೇನು ಖರ್ಚಾಯ್ತಲ್ಲ ಹೋಮ ಮಾಡೋದು, ಅದನ್ನು ಉಗಾದಿ ಉದ್ರಿ ಇಟ್ಕೊಂಡೆ ಒಂಚೂರು ಅದೊಂದು 15,000 ರೂಪಾಯಿ ನೀವೇ ಹಾಕಿ ಒಂಚೂರು ನಮ್ಮ ಮನೆಗೆ ಅವೆಲ್ಲ ಏನು ಸಾಮಾನು ಅದಾವ ತಂದು ಪೂಜೆ ಮಾಡಿ ಕೊಟ್ಬಿಡ್ರಿ ಹೋಮ. ಆ ಪೂಜೆ ಆಗತ್ಲೆ ಹೆಂಗಿದ್ರು ನಾವು ಶ್ರೀಮಂತರಕ್ಕೇವಲ್ಲ, ಆರಾಮಕ್ಕೈತಲ್ಲ, ಎಲ್ಲ ಚಲೋ ಆಕೈತಲ್ಲ. ಆವಾಗ ನಿಮ್ಮ ಸಾಲನ ನಾ ಕೊಟ್ಟು ತೀರಿಸ್ಬಿಡ್ತೇನಂತ. ಏನಂತೀರಿ ಗುರುಗಳೇ? ಇದೇನವ ನೀನು ಗುಂಡಗ ಮದುವೆ ಆಗ ಗುಂಡ ಅಂದ್ರ ನೀನ ನನ್ ಹೆಂಡತಿ ಅನ್ನಂತ ಯಾರೋ ಒಬ್ರು ಹಂಗಾತಿದ್ ಬಾಳೆ ಅಲ್ವಾ? ನಿನಗ ಆರಾಮಾಗ್ಲಿ, ನೀ ಎಲ್ಲ ಚೊಕ್ಕಾಗಿ ಚಂದಾಗಿರ್ಲಿ ಅಂತೇಳಿ ನಾನು ಹೇಳಿದ್ರ ರೊಕ್ಕ ನನಗ ಕೊಡಂತಿಯಲ್ವ? ನನ್ನ ಹತ್ರ ಎಲ್ಲಿಂದ ಬರ್ಬೇಕು ತಾಯಿ ರೊಕ್ಕ ಅಷ್ಟೊಂದು? ಅಯ್ಯೋ ದೇವ್ರೆ. ನೋಡವಾ, ನಿನ್ನ ಮನೆ ಒಳಿತಿಗೆ ನೀ ಮಾಡ್ಬೇಕು ಅನ್ನೋದಿದ್ರೆ ಮಾಡ್ಸು, ಇಲ್ಲಾಂದ್ರೂ ನಿನಗೆ ಬಿಟ್ಟಿದ್ದು ತಾಯಿ. ನಾನು ದಕ್ಷಿಣೆ ಕೊಟ್ರ ಹೊಕ್ಕೇನೆ. ತಂದೆ ದಯವಿಟ್ಟು ಯಾರಾದರೂ ವಾಸ್ತುದವ್ರು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ. ನಾವು ಯಾವುದಕ್ಕೂ ಇಲ್ಲಿ ಅಪಹಾಸ್ಯ ಮಾಡಿಲ್ಲ, ಏನೂ ಇಲ್ಲ. ನಮ್ಮ ಮನುಷ್ಯನ ಒಂದು ಬುದ್ಧಿಮಟ್ಟದ ಬಗ್ಗೆ ಒಂದು ವಿಡಿಯೋ ಅಷ್ಟೇ, ಏನೂ ಅಲ್ಲ. ನಾವು ಮಾಡೋ ಧರ್ಮ ಕರ್ಮಗಳ ಬಗ್ಗೆ ನಾವು ವಿಚಾರ ಮಾಡೋಂಗಿಲ್ಲ. ಎಲ್ಲದಕ್ಕೂ ದೇವ್ರನ್ನ ದೂರೋದು, ಎಲ್ಲದಕ್ಕೂ ದೇವರೇ ಕಾರಣ. ಹಣೆ ಬರ ಸರಿ ಇಲ್ಲ, ಮನೆ ವಾಸ್ತುದೊಳಗೆ ಏನೋ ತೊಂದರೆ ಐತಿ, ಮನೆಗೇನೋ ಕಾಡಾಟ ಐತಿ ಅಂತ ನಿಂತು ಬಿಡೋದು. ಈಗ ಶೋಭಕ್ಕಂದ ಈಕಿದೆ ತಗೊಳ್ಳೋಣ. ಈಕಿ ಮಗಳ ಜೊತೆಗೆ ಒಂದು ಪ್ರೀತಿಯಿಂದ ಅಕ್ಕರಿಂದ ಇದ್ದು ಬಿಟ್ಟಿದ್ರೆ ಆಕಿ ಹೊಳ್ಳಿ ಮಾತಾಡ್ತಿದ್ದಿಲ್ಲ, ನೆಮ್ಮದಿಯಾಗಿರ್ಬೋದಿತ್ತು. ಗಂಡಗೂ ಅಷ್ಟೇ ಕಿರಿಕಿರಿ ಮಾಡ್ಲಾರ್ದ ಮನಿನ ಚೆಂದಾಗಿ ನಡ್ಸ್ಕೊಂಡು ಹೋಗಿದ್ರೆ ಗಂಡನೂ ಈಕಿ ಮೇಲೆ ಯಾಕೆ ಸಿಡಿ ಅಂತಿದ್ದ, ಎಲ್ಲ ಚೆನ್ನಾಗೇ ಇರ್ತಿತ್ತು. ಇನ್ನು ಮಗಳು ಯಾಕೆ ಓದ್ತಾ ಇಲ್ಲ, ಮೊದಲು ಓದ್ತಿದ್ಲು ಈಗ ಓದ್ತಾ ಇಲ್ಲ ಅಂದರೆ ಮನ್ಯಾಗ ಮಕ್ಕಳಿಗೆ ಮನೆ ವಾತಾವರಣ ಮೊದಲು ಚಲೋ ಇರಬೇಕು. ಮನ್ಯಾಗ ಕಿರಿಕಿರಿ ಜಗಳ 3 ಹೊತ್ತು ಇದನ್ನೇ ನೋಡ್ತಾ ಇದ್ರೆ ಅವಕ್ಕೆ ಮನಸ್ಸಿಗೆ ನೆಮ್ಮದಿ ಇರಂಗಿಲ್ಲ, ಓದಕ್ಕೆ ಕಾನ್ಸಂಟ್ರೇಷನ್ ಇರಂಗಿಲ್ಲ, ಅವರಿಗೆ ಅದು ಲಕ್ಷ್ಯನ ಹೋಗೋದಿಲ್ಲ ಆ ಕಡೆ.
ಹಾಗಾಗಿ ಏನಾಕೈತಿ, ಮಕ್ಕಳ ಮನಸ್ಸು ಕೂಡ ಹಾಳಾಕೈತಿ, ಅಲ್ಲಿ ಅವಕ್ಕೆ ಓದು ಕಡೆ ಲಕ್ಷ್ಯ ಕಡಿಮೆ ಆಕೈತಿ. ಈ ಥರ ಇದು ಯಾವುದನ್ನ ಆಕಿ ವಿಚಾರನ ಮಾಡುವಳ. ಎಂದು ಮಾತಾಡ್ಲಾರ ಗಿರ್ಜಾ ಹೊಳೆ ಮಾತಾಡಾಳ ಅಂದ್ರೆ ಅದೂ ಆಕಿ ಯಾವುದೋ ಕಾಡಾಟ ಅಂತೇಳಿ ತಿಳ್ಕೊಂಡಾಳ. ಅದು ಆಕಿ ಸಹನೆ ಮೀರಿ ಮಾತಾಡಿದ್ದೆ. ಇದು ಯಾವುದನ್ನ ಅರ್ಥ ಮಾಡ್ಕೊಳ್ಳಾರ್ದೆ ದೇವ್ರನ್ನ ದೂರ್ತಾ ಅದಾಳ, ಅಂದರೆ ಏನೋ ಕಾಡಾಟ ಇರ್ಬೋದೇನೋ ಅಂತ ಅಲ್ಲಿ ಹೋಗ್ಯಾಳ. ಸೊ ಎಲ್ಲ ಗುರುಜಿಗಳು ಹಿಂಗಿರ್ತಾರ ಅಂತ ಹೇಳಂಗಿಲ್ಲ. ಎಷ್ಟೋ ಜನ ಒಳ್ಳೆ ಮಾರ್ಗ ತೋರಿಸುವಂಥ ಗುರುಜಿಗಳು ಅದಾರ, ಒಳ್ಳೆಯದನ್ನು ಹೇಳೋರು ಅದಾರ. ಇದು ಏನಪ್ಪ ಅಂದ್ರೆ ಕೆಲವೊಬ್ರು ಇರ್ತಾರೆ, ಇದನ್ನು ಉಪಯೋಗ ಮಾಡ್ಕೊಳ್ಳೋರು ಕೆಲವೊಬ್ರು ಎಲ್ಲೋ ಇರ್ತಾರೆ, ಎಲ್ಲೋ ಒಬ್ರು. ನಾ ಎಲ್ರಿಗೂ ಹೇಳ್ತಾ ಇಲ್ಲ, ಅದಕ್ಕೆ ಅಂಥವ್ರ ಕೈಯಾಗ ಸಿಕ್ಕೊಂಡಾಗ ಈ ಥರ ಘಟನೆಗಳು ಆಗ್ತಾವೆ ಅಷ್ಟೇ, ಮತ್ತೇನೂ ಇಲ್ಲ. ಇರೋದ್ರಲ್ಲೇ ಮನುಷ್ಯ ತೃಪ್ತಿ ಪಟ್ಕೊಂಡು ಇರೋದ್ರೊಳಗೆ ನೆಮ್ಮದಿಯಾಗಿ ಬದುಕಕ್ಕೆ ಪ್ರಯತ್ನ ಪಟ್ಟರೆ ಅದೇ ವಾಸ್ತು. ಅಷ್ಟೇ ಮನಸ್ಸು ಖುಷಿಯಾಗಿರ್ತೈತಲ್ಲ ಅದೇ ವಾಸ್ತು ಅನ್ಕೋತೇನೆ ನಾನಂತರೂ. ನಾನು ವಾಸ್ತು ನಂಬ್ತೇನೆ, ಆದರೆ ಹೇಳಿದೆ ಅಷ್ಟೇ, ಮತ್ತೇನೂ ಇಲ್ಲ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಇನ್ನೊಂದೇನಂದ್ರೆ ನೆಮ್ಮದಿನ ನಾವು ಎಲ್ಲೇ ಹುಡ್ಕೊಂಡು ಹೋಗೋದಕ್ಕಿಂತ ಇರೋದ್ರೊಳಗೆ ನೆಮ್ಮದಿಯಾಗಿದ್ವಿ ಅಂದರೆ ಅದೇ ನೆಮ್ಮದಿ. ನಮ್ಮಲ್ಲಿ ನಾವೇ ಕಂಡ್ಕೋಬೇಕು ಅದನ್ನು, ಇನ್ನು ಎಲ್ಲಿಂದನೂ ಸಿಗೋದಿಲ್ಲ ಅದು. ಇರೋದ್ರೊಳಗೆ ನೆಮ್ಮದಿ ಆಗಿರ್ಲಾರ್ದ ಎಲ್ಲ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕಂತ ಆಸೆ ಪಡೋದ್ರಿಂದ ರೊಕ್ಕ ಬೇಕನ್ನಿಸುತ್ತೆ, ರೊಕ್ಕದಿಂದ ಸಾಲದಿಂದ ನೆಮ್ಮದಿ ಇರೋಂಗಿಲ್ಲ. ನೆಮ್ಮದಿ ಇಲ್ಲ ಅಂದ್ರೆ ಡಿಪ್ರೆಷನ್ ಅಂದರೆ ಮನಸ್ಸಿಗೆ ಆರಾಮ, ಅದು ಏನದು ಮೈ ಒಳಗೆ ಆರಾಮ ಇರೋಂಗಿಲ್ಲ. ಅದರಿಂದನೇ ಕಾಯಿಲೆ ಕಸಾಲೆಗಳು, ಅದರಿಂದ ಮನೆ ಒಳಗೆ ಕಿರಿಕಿರಿ, ಅದರಿಂದನೇ ಒಂದರಿಂದ ಒಂದು ಬರಕ್ಕೆ ಶುರು ಆಕೈತಿ. ಅವಾಗ ಎಷ್ಟೇ ವಾಸ್ತು ಮನೆ ಒಳಗಿದ್ರು ನೀವು ಅದು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇದ್ದಿದ್ರೊಳಗೆ ಜೀವನ ಮಾಡೋದನ್ನು ಕಲಿಬೇಕಾಗ್ತೈತಿ.